ಮಾಜಿ ಸಿಎಂ ಬೊಮ್ಮಾಯಿ ತವರಲ್ಲಿ ಇದೆಂಥ ಅನ್ಯಾಯವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆ ಆಗಿ ಹೋಗಿದೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು. ಮಾಜಿ ಸಿಎಂ ಬೊಮ್ಮಾಯಿ ತವರಲ್ಲಿ ನಡೀತಾ ಇರುವಂತಹ ಅನ್ಯಾಯ. ಹಾವೇರಿ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆಯಾಗಿದೆ. ಹೇಳಿ ಕೇಳಿ ಬೊಮ್ಮಾಯಿಯವರ ತವರು. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕೈ ಶಾಸಕ ಪಠಾಣ್ ಅವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಶಿಗ್ಗಾವಿ ತಾಲೂಕಿನ ಕುನ್ನೂರಿನಲ್ಲಿ ಗ್ರಾಮಸ್ಥರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪಿಡಿಒ ನಿರಂತರವಾಗಿ ರಜೆ, ಉಸ್ತುವಾರಿಯನ್ನು ಕೂಡ ನೇಮಿಸಿಲ್ಲ. ಒಂದಲ್ಲ ಎರಡಲ್ಲ 3 ತಿಂಗಳಿಂದ ನೀರಿಗಾಗಿ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಬೇಕೇ ಬೇಕು, ನಮಗೆ ಕುಡಿಯೋದಕ್ಕೆ ನೀರು ಬೇಕು ಅಂತೇಳ್ಬಿಟ್ಟು ಧರಣಿಯನ್ನ ಕೂರ್ತಾ ಇದ್ದಾರೆ. ಅಲೆದು ಸುಸ್ತಾಗಿದ್ದಾರೆ. ಆದ್ರೆ ನಮ್ಗೆ ನೀರೇ ಸಿಗ್ತಾ ಇಲ್ಲ. ಕೊಳವೆ ಬಾವಿಗಳಿದ್ರೂ ಕೂಡ ಅವುಗಳನ್ನ ಈವರೆಗೂ ಕೂಡ ಸರಿಪಡಿಸುವಂತ ಕೆಲಸವನ್ನು ಮಾಡಿಲ್ಲ. ಅಲ್ಲಲ್ಲಿ ಕೆಟ್ಟು ನಿಂತಹ ರಸ್ತೆ, ಹಾಗೆ ಚರಂಡಿ ನಿರ್ಮಾಣ ಆಗಿಲ್ಲ. ಯಾರ ಹೊಣೆ ಇದಕ್ಕೆಲ್ಲ? ಕೂಡಲೇ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಬೇಕು ಅಂತ ಪಟ್ಟನ್ ಹಿಡಿದಿದ್ದಾರೆ. ಕೂಡಲೇ ಮೂಲಭೂತ ಸೌಲಭ್ಯ ಕಲ್ಪಿಸಿ ಅಂತ ಹೇಳ್ಬಿಟ್ಟು ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಿಂಗೆಲ್ಲ ಹೇಳಿದ್ರೆ ಸರ್ಕಾರ ಕೇಳಲ್ರಿ. ಮಾಜಿ ಸಿಎಂ ಬೊಮ್ಮಾಯಿ ತವರಲ್ಲೇ ನಡೀತಾ ಇದೆ ನೋಡಿ ಅನ್ಯಾಯ. ಹಾವೇರಿ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆ ಆಗೋಗಿದೆ. ಕುಡಿಯೋ ನೀರಿಲ್ಲ, ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಕೈ ಶಾಸಕ ಪಠಾಣ್ ಅವರೇ, ನೀವು ನೋಡ್ಲೇಬೇಕಾದಂತಹ ಸ್ಟೋರಿ. ಏನ್ರಿ ಮಾಡ್ತಾ ಇದ್ದೀರಾ? ಬೇಸಿಗೆಗಾಲ ಬಂತು, ಎಲ್ಲೆಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ, ನೋಡ್ಬೇಕಲ್ವಾ? ಸಮಸ್ಯೆಗಳನ್ನು ಬಗೆಹರಿಸಬೇಕಲ್ವಾ? ಪಿಡಿಒ ನಿರಂತರವಾಗಿ ರಜೆಗಳನ್ನ ಹಾಕ್ತಾ ಇದ್ದಾರಂತೆ. ಹೇಳೋರಿಲ್ಲ ಕೇಳೋರಿಲ್ಲ. ಉಸ್ತುವಾರಿಯನ್ನು ಕೂಡ ನೇಮಿಸಿಲ್ಲ. ಅಟ್ಲೀಸ್ಟ್ ಒಂದಲ್ಲ ಎರಡಲ್ಲ 3 ತಿಂಗಳಿಂದ ಇದೇ ರೀತಿಯಾಗಿ ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ನೀರಿಗಾಗಿ. ನೀರು ಬೇಕೇ ಬೇಕು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಧರಣಿಯನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು. ಎಲ್ಲ ಮೀಟಿಂಗ್ ಮಾಡಿದ್ರು ಸರ್ಕ್ಯುಲರ್ ಹಾಕ್ತೀವಿ ಸರ್. ಅದ್ರೊಳಗೆ ನಂದು ಒಂದು ನನಗೂ ಬರ್ತದೆ. ಹಂಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಬರ್ತದೆ ನಡೀತಕ್ಕಂಥ ಗ್ರಾಮ ಸಭೆ ಮೀಟಿಂಗ್ಗಳು ನಿಮ್ಗೆ ನೋಟಿಸ್ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಹಂಗಾದಾಗ ನಮಗೊಂದು ಅನುಮಾನಗಳು ಬರಕ್ಕೆ ಶುರು. ಏನಾಗಿತ್ತು, ಏನಾಗತ್ತಿಲ್ಲ, ಆಶ್ವಾಸನೆ ಕೊಟ್ಟು ಇದಾಗೋದು ಆಗ್ಬಾರ್ದು ಸರ್. ನಮ್ಮ ನೋಡಿ ಸರ ಪ್ರಮುಖ ಬೇಡಿಕೆಗಳು ಏನದಾವ ಸರ್, ಓದಿ ಹೇಳ್ಬಿಡ್ತಾರೆ ಸರ್. ಪ್ರಮುಖ ಬೇಡಿಕೆ ಪೂರೈಸಿ ಅಂತ ಹೇಳಿರ್ತಾರೆ. ಇಲ್ಲಿ ಅಧಿಕಾರಿಗಳಾಗಲಿ ಯಾರಿಗೂ ಸುತ್ತೋಲೆಗಳಾಗಲಿ ನೋಟಿಸ್ ಬೋರ್ಡ್ಗಳಾಗಲಿ ಅಂಟಿಸಿ ಯಾರು ನೋಡಿ ನಾವು ಸಮರ್ಪಕ ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಸೌಲಭ್ಯಕ್ಕಾಗಿ ನಾವು ಇದು ಮಾಡಕತ್ತೀವಿ. ಈಗ ನಮ್ಮ ಮನೆ ಪತ್ರ ಸಂಬಂಧಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕುನ್ನೂರು ಗ್ರಾಮದ ನಿವಾಸಿಗಳು ಸತತವಾಗಿ ಸುಮಾರು 3 ತಿಂಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಸಿಗದೆ ತೊಂದರೆ ಅನುಭವಿಸುತ್ತಿದ್ದೇವೆ. ಮಳೆಗಾಲದಲ್ಲಿ ಗ್ರಾಮದಲ್ಲಿನ ಗಟಾರ್ಗಳು ತುಂಬಿ ಮನೆಗಳಿಗೆ ನೀರು ನುಗ್ಗುತ್ತಿವೆ. ಪ್ರತಿ ವರ್ಷ ಈ ಸಮಸ್ಯೆ ಎದುರಿಸುತ್ತಿದ್ದೇವೆ. ಗ್ರಾಮಗಳಲ್ಲಿ ಅನೇಕ ಕೊಳವೆ ಬಾವಿಯ ಕೈಪಂಪ್ಗಳಿದ್ದು ಅವುಗಳು ಸಮರ್ಪಕ ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಸೌಲಭ್ಯಕ್ಕಾಗಿ ನಾವು ಇದು ಮಾಡಕತ್ತೀವಿ. ಈಗ ನಮ್ಮ ಮನೆ ಪತ್ರ ಸಂಬಂಧಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕುನ್ನೂರು ಗ್ರಾಮದ ನಿವಾಸಿಗಳು ಸತತವಾಗಿ ಸುಮಾರು 3 ತಿಂಗಳಿಂದ ಕುಡಿಯುವ ನೀರು ಸಮರ್ಪಕವಾಗಿ ಸಿಗದೆ ರಸ್ತೆ ಸುಧಾರಣೆ, ಗಟಾರ ಸುಧಾರಣೆ ಸೇರಿದಂತೆ ಹಲವಾರು ವಿಷಯಗಳನ್ನು ಕುರಿತು ಇವರಿಗೆ ಸಾಕಷ್ಟು ಬಾರಿ. ಶಿಗ್ಗಾವಿ ತಾಲೂಕಿನ ಕನ್ನೂರಿನಲ್ಲಿ ಗ್ರಾಮಸ್ಥರು ಮಾಡ್ತಾ ಇರುವಂತಹ ಹೋರಾಟವನ್ನ ಗಮನಿಸ್ತಾ ಇದ್ದಾರೆ. ಸೊ ಹೇಳಿ ಕೇಳಿ ಬೇಸಿಗೆಗಾಲ ಬಂತು, 3 ತಿಂಗಳಿಂದ ಇದೇ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರಂತೆ. ಮತ್ತೆ ಪಿಡಿಒ ರಜೆ ಮೇಲೆ ರಜೆ ತೆಗೆದುಕೊಳ್ತಾ ಇದ್ದಾರಂತೆ. ಉಸ್ತುವಾರಿಯನ್ನು ಕೂಡ ನೇಮಿಸಿಲ್ಲ. ಸೊ ಯಾರ ಹತ್ರ ಹೋಗ್ಬೇಕು ಪಾಪ ಅವರು? ಸೊ ಧರಣಿಯನ್ನ ಕೂತ್ರೇನೆ ಇಲ್ಲಿ ಪರಿಹಾರ ಸಿಗೋದು, ಅವಾಗ್ಲೂ ಸಿಗೋದಿಲ್ಲ ಬಿಡಿ. ಸೊ ಅಲ್ದು ಸಾಕಾಗಿ ಕೊಳವೆ ಬಾವಿಗಳಿದ್ರೂ ಕೂಡ ಅವುಗಳನ್ನ ಇದುವರೆಗೂ ಕೂಡ ಸರಿಪಡಿಸಿಲ್ಲಂತೆ. ಅಟ್ಲೀಸ್ಟ್ ಅವುಗಳನ್ನಾದ್ರೂ ಸರಿ ಮಾಡಿಸ್ಕೊಟ್ರೆ ಎಷ್ಟೋ ಅನುಕೂಲ ಆಗತ್ತೆ. ಅಲ್ಲಲ್ಲಿ ಕೆಟ್ಟು ನಿಂತಿರುವಂತಹ ರಸ್ತೆ, ಚರಂಡಿ ನಿರ್ಮಾಣ ಆಗಿಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ವಂತೆ. ಏನ್ರಿ ಇದು?